ಸರ್ದಾರ್ ಪಟೇಲ್ರದ್ದು ಈ ವರ್ಷ 150ನೇ ಜಯಂತಿ. ಸರ್ದಾರ್ ಪಟೇಲ್ರು ಒಂದು ಕನಸನ್ನು ಕಂಡಿದ್ರು, ಭಾರತವನ್ನು ಅಖಂಡವಾಗಿ ನೋಡಬೇಕು ಅಂತ. ಬಹುಶಃ ಸರ್ದಾರ್ ಪಟೇಲ್ರು ಇಲ್ಲದೆ ಹೋಗಿದ್ದಿದ್ರೆ ಇವತ್ತಿನ ಭಾರತ ಏನಿತ್ತೋ ಅದು ಕೂಡ ನಮ್ಗೆ ಸಿಗೋದು ಕಷ್ಟ ಇತ್ತು. ಹೀಗಾಗಿ ಸರ್ದಾರ್ ಪಟೇಲ್ರನ್ನು ಐಕ್ಯತೆಯ ಸಂದೇಶ ಕೊಟ್ಟಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಅಂತ ಗುರುತಿಸಲಾಗುತ್ತೆ, ಉಕ್ಕಿನ ಮನುಷ್ಯ ಅಂತ ಕೂಡ ಗುರುತಿಸಲಾಗುತ್ತೆ. ಯಾಕೆ ಅಂತಂದ್ರೆ ಅವ್ರ ಈ ಭಾರತವನ್ನ ಇವತ್ತಿನ ಸ್ವರೂಪದಲ್ಲಿ ಉಳಿಸ್ಕೊಡ್ಲಿಕ್ಕೆ ಮಾಡಿದ ಸಾಹಸ ಇದೆಯಲ್ಲ, ಸಾಮಾನ್ಯವಾದ್ದಲ್ಲ. ಹೀಗಾಗಿ ಒಂದು ಪುಟ್ಟ ಯಾತ್ರೆ ಸರ್ದಾರ್ ಪಟೇಲ್ರೊಂದಿಗೆ. ಹೌದು, ಸರ್ದಾರ್ ಪಟೇಲ್ರೇ ಈ ಯಾತ್ರೆಯನ್ನ ನಮಗೆ ಕರ್ಕೊಂಡು ಹೋಗೋ ತರ ಈ ಒಟ್ಟಾರೆ ಫೋಟೋ ಎಕ್ಸಿಬಿಷನ್ ನ ಜೋಡಿಸಿದ್ದೀವಿ. ಅದಕ್ಕೆ ಸರ್ದಾರ್ ಪಟೇಲ್ರ ಕೈ ಹಿಡ್ಕೊಂಡು ಅವರೇ ನಮ್ಮನ್ನ ಕರ್ಕೊಂಡು ಹೋಗೋ ತರದ ಒಂದು ಪುಟ್ಟ ಯಾತ್ರೆ. ಬನ್ನಿ, ನಾನು ನೀವು ಜೊತೆಯಲ್ಲೇ ಸರ್ದಾರ್ ಪಟೇಲ್ರ ಹಿಂದೆ ಹಿಂದೆ ನಡ್ಕೊಂಡು ಹೋಗೋಣ. ಸರ್ದಾರ್ ಪಟೇಲ್ರ ಬದುಕು ತ್ಯಾಗಮಯವಾದ್ದು. ಹೀಗಾಗಿಯೇ ಸರ್ದಾರ್ ಪಟೇಲ್ರ ಈ ಫೋಟೋ ಎಕ್ಸಿಬಿಷನ್ ಶುರುವಾಗೋದೇ ಮಹಾತ್ಯಾಗ ಅನ್ನುವಂತ ಟೈಟಲ್ ಅಡಿಯಲ್ಲಿ. ನಿಮ್ಗೆಲ್ರಿಗೂ ಗೊತ್ತಿದೆ, ಸರ್ದಾರ್ ಪಟೇಲ್ರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು. ಆದ್ರೆ ದುರ್ದೈವವಶಾತ್ ಪ್ರಧಾನಮಂತ್ರಿ ಆಗುವ ಹೊಸ್ತಿಲಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಾಗಬೇಕು ಅನ್ನುವಂತ ಪ್ರಶ್ನೆ ಬಂದಾಗ ಸರ್ದಾರ್ ಪಟೇಲ್ರು ಮತ್ತು ಜವಾಹರ್ಲಾಲ್ ನೆಹರು ನಡುವೆ ಒಂದು ಟಗ್ ಆಫ್ ವಾರ್ ಆಯ್ತು. ವಾರ್ ಏನ್, ಎಲ್ಲರೂ ಬಯಸಿದ್ದು ಸರ್ದಾರ್ ಪಟೇಲ್ರೇ ಕಾಂಗ್ರೆಸ್ನ ಅಧ್ಯಕ್ಷರಾಗಬೇಕು, ಸೊ ದಟ್ ಮುಂದಿನ ಪ್ರಧಾನಿ ಅವರೇ ಆಗಬೇಕು ಅಂತ. ಕಾಂಗ್ರೆಸ್ನ ಪ್ರದೇಶ್ ಕಮಿಟಿಯ ಒಟ್ಟಾರೆ ಜನ ಸೇರ್ಕೊಂಡು 15 ಜನ ವೋಟಿಂಗ್ಗೆ ಹಾಕಿದಾಗ 15ರಲ್ಲಿ 15 ಜನ ಸರ್ದಾರ್ ಪಟೇಲ್ರೇ ಅಧ್ಯಕ್ಷರಾಗ್ಲಿ ಅಂತ ಬಯಸಿದ್ರು. ಸ್ವತಃ ಜವಾಹರ್ಲಾಲ್ ನೆಹರು ಪ್ರಾವಿನ್ಸ್ನವರು ಕೂಡ ನೆಹರು ಅಧ್ಯಕ್ಷರಾಗ್ಲಿ ಅಂತ ಇಷ್ಟಪಟ್ಟಿರಲಿಲ್ಲ. ಅಂದ್ರೆ ಇಡೀ ದೇಶಕ್ಕೆ ಗೊತ್ತಿತ್ತು ಸರ್ದಾರ್ ಪಟೇಲ್ರೇ ಸೂಕ್ತವಾದ ನಾಯಕ ಅಂತ. ಆದ್ರೆ ಗಾಂಧೀಜಿ ಹಠಮಾರಿ ಜವಾಹರ್ಲಾಲ್ ನೆಹರುನನ್ನ ಒಪ್ಪಿಕೊಳ್ಳುವಂತ ಅನಿವಾರ್ಯತೆಯನ್ನ, ಅದ್ ಯಾಕೆ ಆ ಅನಿವಾರ್ಯತೆ ಸೃಷ್ಟಿಯಾಯ್ತೋ ಗೊತ್ತಿಲ್ಲ, ಆದ್ರೆ ಸರ್ದಾರ್ ಪಟೇಲ್ರಿಗೆ ಒಂದು ಸಣ್ಣ ಚೀಟಿ ಬರೆದು ಕೊಟ್ರು, ನೀನು ಉಮೇದುವಾರಿಕೆಯಿಂದ ಹಿಂದೆ ಸರಿಯೋದು ಒಳ್ಳೇದು ಅಂತ. ತ್ಯಾಗದ ಅನುಭವ ಇದ್ದ ಸರ್ದಾರ್ ಪಟೇಲ್ರು, ನಾನು ಗಾಂಧೀಜಿಯ ನಿಷ್ಠಾವಂತ ಸೈನಿಕ, ನನಗೆ ಅಧ್ಯಕ್ಷಗಾದಿ ಬೇಕಿಲ್ಲ, ಗಾಂಧೀಜಿಯ ಸ್ನೇಹ ಬೇಕು ಅಂತ ದೂರ ಉಳಿದ್ರಲ್ಲ, ಅದು ಈ ದೇಶಕ್ಕಾಗಿ ಅವ್ರು ಮಾಡಿದ ಬಲು ದೊಡ್ಡ ತ್ಯಾಗ ಅಂತ ನೀವು ಭಾವಿಸೋದಾದ್ರೆ ನಾನು ಅನ್ಕೊಳ್ತೀನಿ ಅದು ಈ ದೇಶಕ್ಕಾದ ದೊಡ್ಡ ದ್ರೋಹ ಅಂತ. ಹೇಗಾದ್ರೂ ತಿಳ್ಕೊಳ್ಬಹುದು. ಸರ್ದಾರ್ ಪಟೇಲ್ರ ತ್ಯಾಗದ ಸಂಕೇತ ಈ ಚಿತ್ರ ಅಂತ ನನಗನ್ಸುತ್ತೆ. ಸರ್ದಾರ್ ಪಟೇಲ್ರು ಅವರು ವಿದೇಶಕ್ಕೆ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ರು, ಬ್ಯಾರಿಸ್ಟರ್ ಗಿರಿ ಪಡ್ಕೋಬೇಕು ಅಂತ. ಅವ್ರ ಅಣ್ಣ ಕೂಡ ಅದೇ ಪ್ರಯತ್ನದಲ್ಲಿದ್ರು. ಆದ್ರೆ ಆಯ್ಕೆಯಾಗಿದ್ದು ಮಾತ್ರ ಸರ್ದಾರ್ ಪಟೇಲ್ರು. ಆದ್ರೆ ದುರದೃಷ್ಟ ಏನ್ ಗೊತ್ತಾ, ಸರ್ದಾರ್ ಪಟೇಲ್ರ ಹೆಸರು ವಲ್ಲಭಭಾಯ್ ಪಟೇಲ್ ಅಂತಿದ್ರೆ ಅವ್ರ ಅಣ್ಣನ ಹೆಸರು ವಿಠಲ್ ಭಾಯ್ ಪಟೇಲ್ ಅಂತ ಇತ್ತು. ಪತ್ರ ಸರ್ದಾರ್ ಪಟೇಲ್ರಿಗೆ ಬಂದಾಗ ವಿ.ಬಿ. ಪಟೇಲ್ ಅಂತ ಅದ್ರ ಮೇಲೆ ಬರೆದಿತ್ತು. ಹೀಗಾಗಿಯೇ ವಿಠಲ್ ಭಾಯ್ ಪಟೇಲ್ ಹೇಳಿದ್ರು, ಈ ಪತ್ರ ತಗೊಂಡು ನಾನ್ ವಿದೇಶಕ್ಕೆ ಹೋಗ್ತೀನಿ, ನಾನು ಹೋಗಿ ಬಂದ್ಮೇಲೂ ನೀನ್ ಹೋಗ್ಬಹುದು, ಆದ್ರೆ ನೀನ್ ಹೋಗಿ ಬಂದ್ಮೇಲೆ ನಾನು ಹೋಗುವಂತ ಅವಕಾಶ ಇರ್ಲಾರ್ದು, ಯೋಚನೆ ಮಾಡು ಅಂತ. ಇನ್ನೇನ್ ಮಾಡು, ಸರ್ದಾರ್ ಪಟೇಲ್ರ ಆಯ್ತು ಅಂದ್ರು. ಅದರ ಪರಿಣಾಮ ಅಣ್ಣ ವಿದೇಶಕ್ಕೆ ಅಧ್ಯಯನಕ್ಕೆ ಅಂತ ಹೋಗ್ಬೇಕಾಯ್ತು. ತ್ಯಾಗ ಅಲ್ವೇನಿದು? ಹಾಗೆ ಸರ್ದಾರ್ ಪಟೇಲ್ರು ಅಣ್ಣ ವಿದೇಶಕ್ಕೆ ಹೋದಾಗ ಅತ್ತಿಗೆ ನೋಡ್ಕೋಬೇಕಾಗಿತ್ತು, ಅವ್ರ ಇಡೀ ಪರಿವಾರ, ಜೊತೆಗೆ ತನ್ನ ಪತ್ನಿ ಕೂಡ. ಅತ್ತಿಗೆ ಮತ್ತು ಪತ್ನಿಯ ನಡುವೆ ಯಾವಾಗ್ಲೂ ತಿಕ್ಕಾಟ. ಕೊನೆಗೆ ಸರ್ದಾರ್ ಪಟೇಲ್ರ ಪತ್ನಿ ಮನೆಯನ್ನ ಬಿಟ್ಟು ಹೋಗುವಂತ ಸ್ಥಿತಿ ಬಂತು. ಅಣ್ಣನಿಗೆ ಮಾತು ಕೊಟ್ಟಿದ್ದರಿಂದ ಅವನ ಇಡೀ ಪರಿವಾರವನ್ನ ತಾವು ಹೆಗಲ ಮೇಲೆ ಹೊತ್ಕೊಂಡು ನೋಡ್ಕೊಳ್ತಾ ಇದ್ದ ಸರ್ದಾರ್ ಪಟೇಲ್ರು ಪತ್ನಿಯಿಂದ ವಿಯೋಗವನ್ನು, ಅವಳು ದೂರ ಇರುವಂತಹ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿ ಬಂತು. ನನ್ನ ದೃಷ್ಟಿಯಿಂದ ಪರಿವಾರದ ಆ ಪ್ರೀತಿಯ ತ್ಯಾಗವನ್ನು ಕೂಡ ಸರ್ದಾರ್ ಪಟೇಲ್ರು ಮಾಡ್ಬೇಕಾಗಿ ಬಂತು. ಆದ್ರೆ ಇಲ್ಲಿಗೆ ಮುಗಿಲಿಲ್ಲ. ಸರ್ದಾರ್ ಪಟೇಲ್ರ ಅಣ್ಣ ವಿದೇಶದಿಂದ ಮರಳಿ ಬಂದ್ರಲ್ಲ, ಮರಳಿ ಬಂದಾಗ ಒಂದು ಒಪ್ಪಂದ ಮಾಡ್ಕೊಂಡ್ರು. ಸರ್ದಾರ್ ಪಟೇಲ್ರು ವಿದೇಶಕ್ಕೆ ಹೋಗುವಂತ ಸಂದರ್ಭ, ಅವರು ಕೂಡ ಎಲ್ಲವನ್ನು ಪಡ್ಕೊಂಡು ಅಲ್ಲಿಂದ ಅಧ್ಯಯನ ಮುಗಿಸ್ಕೊಂಡು ವಾಪಸ್ ಬಂದ ನಂತರ ಸರ್ದಾರ್ ಪಟೇಲ್ರ ಅಣ್ಣ ಹೇಳಿದ್ರು, ನಾವಿಬ್ರು ಕೂಡ ಎಲ್ರೂ ಕೆಲಸ ಮಾಡುವ ಅಗತ್ಯ ಇಲ್ಲ, ನಮ್ಮಲ್ಲಿ ಒಬ್ರು ಕೆಲಸ ಮಾಡೋಣ, ಒಬ್ರು ಸಮಾಜಕ್ಕೋಸ್ಕರ ಸಮರ್ಪಿಸಿಕೊಳ್ಳೋಣ ಅಂತ ಸರ್ದಾರ್ ಪಟೇಲ್ರ ಅಣ್ಣ, ನಾನು ಸಮಾಜಕ್ಕಿರ್ತೀನಿ, ನೀನು ಮನೆ ನೋಡ್ಕೊ ಅಂತಂದ್ರು. ಸರ್ದಾರ್ ಪಟೇಲ್ರು ತಮಾಷೆ ಮಾಡ್ತಾ ಹೇಳ್ತಿದ್ರು, ನಾನು ಮನೆಯ ಜವಾಬ್ದಾರಿ ಹೊತ್ತು ಅದಕ್ಕಾಗಿ ಎಲ್ಲ ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ರೆ ಅಣ್ಣ ಸಮಾಜದ ಕೆಲಸದ ಮೂಲಕ ಪುಣ್ಯ ಗಳಿಸ್ತಾ ಇದ್ದ ಅಂತ. ಪಾಪ ಕಾರ್ಯ ಅಂತ ಯಾಕೆ ಗೊತ್ತೇನು, ಅವರು ಅಡ್ವೊಕೇಟ್ ಆಗಿದ್ರಲ್ಲ, ಲಾಯರ್ ಗಿರಿ ಮಾಡ್ತಾ ಇದ್ದಿದ್ರಿಂದ ಹಣ ಗಳಿಸ್ಲಿಕ್ಕೆ ಪಾಪ ಕಾರ್ಯ ಮಾಡ್ತಿದ್ದೀನಿ ಅಂತ ಅವ್ರ ಮನಸ್ಸಿನಲ್ಲಿದ್ದಂತ ಭಾವನೆ ಅದು. ಸರ್ದಾರ್ ಪಟೇಲ್ರು ಬಹಳ ಒಳ್ಳೆ ಅಡ್ವೊಕೇಟ್. ಅವ್ರು ಯಾವ್ದಾದ್ರು ವಾದಕ್ಕೆ ನಿಂತರು ಅಂತಂದ್ರೆ ಅವ್ರನ್ನ ಸೋಲಿಸೋದು ಸಾಧ್ಯವೇ ಇರಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅವರು ಬ್ರಿಟಿಷ್ ಕೋರ್ಟ್ಗಳಲ್ಲಿ ವಾದ ಮಂಡಿಸ್ತಿದ್ರು. ಒಂದ್ಸಲ ಇದೇ ರೀತಿ ಒಂದು ಘನವಾಗಿರುವಂತ ಚರ್ಚೆ ನಡೀತಿತ್ತು.
ಅಣ್ಣ ವಿದೇಶದಿಂದ ವಾಪಸ್ ಬಂದ ನಂತರ ಸರ್ದಾರ್ ಪಟೇಲ್ರ ಹೆಂಡತಿ ಕೂಡ ವಾಪಸ್ ಬಂದು ಸರ್ದಾರ್ ಪಟೇಲ್ರ ಜೊತೆ ಸಂಸಾರ ನಡೆಸ್ತಿದ್ರಲ್ಲ, ಆಕೆಗೆ ಇದ್ದಕ್ಕಿದ್ದಂತೆ ಕಾಯಿಲೆ ಶುರುವಾಗಿತ್ತು. ಇವರು ಕೋರ್ಟಲ್ಲಿ ವಾದ ಮಾಡ್ತಿರುವಾಗ ಒಂದು ಟೆಲಿಗ್ರಾಮ್ ಬಂತು. ಆ ಟೆಲಿಗ್ರಾಮ್ನಲ್ಲಿ ಹೆಂಡತಿ ತೀರ್ಕೊಂಡಿದ್ದಾಳೆ ಅಂತ ಬರೆದಿತ್ತು. ಸರ್ದಾರ್ ಪಟೇಲ್ರು ವಾದವನ್ನು ನಿಲ್ಲಿಸ್ತಿಲ್ಲ. ಟೆಲಿಗ್ರಾಮ್ ಅನ್ನ ಕೈಯಲ್ಲಿ ಹಿಡ್ಕೊಂಡ್ರು, ಜೇಬ್ನಲ್ಲಿ ಇಳಿಸ್ಕೊಂಡು ವಾದ ಮುಗಿಸಿ ಅದರಲ್ಲಿ ಗೆದ್ದು ಮನೆ ಕಡೆಗೆ ಓಡಿದ್ರು. ತನ್ನ ಸುದೀರ್ಘ ಕಾಲದ ನಂತರ ತನ್ನ ಜೊತೆ ಒಂದಾಗಿದ್ದಂಥ ಹೆಂಡತಿಯನ್ನ ಕಳ್ಕೊಳ್ಳುವಂಥ ದುಃಖ ಇತ್ತಲ್ಲ, ಸರ್ದಾರರು ಎಲ್ಲದಕ್ಕೋಸ್ಕರ ತನ್ನ ಮನೆ ಪರಿವಾರವನ್ನು ತ್ಯಾಗ ಮಾಡಿದ್ರು. ಹಾಗವ್ರು ತ್ಯಾಗ ಮಾಡಿದಾಗ ಪ್ರಾಬಬ್ಲಿ ಮಗಳಿಗೆ, ದೊಡ್ಡ ಮಗಳಿಗೆ ವಯಸ್ಸು 4 ವರ್ಷ ಇದ್ದಿರ್ಬೋದು, ಚಿಕ್ಕ ಮಗುವಿಗೆ 2 ವರ್ಷ ವಯಸ್ಸಿರ್ಬೋದು. ಈ ಅಂತರದಲ್ಲಿದ್ದ ಮಕ್ಕಳನ್ನ ನೋಡಿಕೊಳ್ಳುವ ಹೊಣೆಗಾರಿಕೆಯೂ ಕೂಡ ಅವರ ಹೆಗಲ ಮೇಲೆ ಇರುತ್ತು. ಆದ್ರೆ ಈ ಹೊತ್ತಿನಲ್ಲೇ ಸರ್ದಾರ್ ಪಟೇಲ್ರು ಇನ್ನೇನು ಒಳ್ಳೆಯ ಅಡ್ವೊಕೇಟ್ ಆಗಿ ಸಾಕಷ್ಟು ದುಡ್ಡನ್ನು ಸಂಪಾದಿಸಿ ಹೆಸರು ಕೀರ್ತಿ ಎಲ್ಲ ಗಳಿಸ್ತಾ ಇದ್ದೀನಿ, ಕ್ಲಬ್ಗಳಲ್ಲಿ ತನ್ನ ಪಾಡಿಗೆ ನಾನು ಹಾಯಾಗಿದ್ದೀನಿ ಅನ್ನುವಂಥ ಸಂದರ್ಭದಲ್ಲೇ ಮಹಾತ್ಮ ಗಾಂಧೀಜಿ, ಇನ್ನು ಮಹಾತ್ಮ ಆಗಿರ್ಲಿಲ್ಲ ಅವರು, ಆಗ ತಾನೇ ಅವರು ಗುಜರಾತಿಗೆ ಬಂದಿದ್ರು. ಕ್ಲಬ್ನಲ್ಲಿ ಕೂತ್ಕೊಂಡು ಮಹಾತ್ಮ ಗಾಂಧೀಜಿಯವರ ಈ ಮಾತನ್ನ ಕೇಳಿದಂತ ಸರ್ದಾರ್ ಪಟೇಲ್ರು ಮೊದಲು ಅವರನ್ನ ಮೂದಲಿಸ್ತಾ ಇದ್ರು. ಕ್ರಮೇಣ ಅವರ ಪ್ರಭಾವಕ್ಕೆ ಒಳಗಾಗಿ ತಮ್ಮ ಜೀವನದಲ್ಲಿದ್ದಂಥ ಎಲ್ಲ ಕನಸುಗಳನ್ನ ಹರಿದು ಚೂರು ಮಾಡಿ ಬೆಂಕಿಗೆಸೆದು ನಾನು ಗಾಂಧೀಜಿಯವರ ಜೊತೆ ನಿಲ್ಲುತ್ತೀನಿ ಅಂತ ತಾವು ಎಲ್ಲ ಒಪ್ಪಂದಗಳನ್ನ, ಅಣ್ಣನೊಂದಿಗೆ ಮಾಡಿದ ಎಲ್ಲ ಒಪ್ಪಂದಗಳನ್ನ ಮುರ್ಕೊಂಡು ತಮ್ಮ ಕನಸುಗಳನ್ನೆಲ್ಲವನ್ನೂ ಕೂಡ ಬೆಂಕಿಗೆ ಹಾಕಿ ಮಹಾತ್ಮ ಗಾಂಧೀಜಿಯ ಹಿಂದೆ ಟ್ರಸ್ಟೆಡ್ ಲೆಫ್ಟಿನೆಂಟ್ ಆಗ್ಲಿಕ್ಕೆ ಸರ್ದಾರ್ ಪಟೇಲ್ರು ಹೊರಟೇ ಬಿಟ್ರು. ಅವರ ಬದುಕು ಈ ರೀತಿಯ ತ್ಯಾಗಗಳಾಗಾರ. ಹಾಗಂತ ತ್ಯಾಗ ಮುಗಿದ ನಂತರ ಮುಂದೇನು? ಮುಂದಿನ ಸ್ಟೆಪ್ ನಾವು ಹೋಗ್ತಾ ಇರೋದೇ ಗರಡಿ ಮನೆ ಅಂತ ಕರಿತೀವಿ. ಸರ್ದಾರ್ ಪಟೇಲ್ರಿಗೆ ಇದು ನಿಜವಾಗಿಯೂ ಒಂದು ಅದ್ಭುತವಾಗಿರುವಂತ ಗರಡಿ ಮನೆ ಆಯ್ತು. ಅಹಮದಾಬಾದ್ ಮುನ್ಸಿಪಾಲಿಟಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬಂದಿದ್ದ. ಅವನಿಗೆ ಮುನ್ಸಿಪಾಲಿಟಿಯ ಅಧ್ಯಕ್ಷರಿರ್ಲಿ, ಸದಸ್ಯರಿರ್ಲಿ, ಯಾರನ್ನ ಕಂಡ್ರು ಕೇರ್ ಮಾಡ್ತಿರ್ಲಿಲ್ಲ ಮತ್ತು ಅತ್ಯಂತ ಕೆಟ್ಟದಾಗಿ ನಡ್ಕೊಳ್ತಿದ್ದ. ಎಲ್ರು ಬಂದು ಹೇಳಿದ್ರು, ಇವನಿಗೆ ಮೂಗುದಾರ ಹಾಕ್ಲಿಕ್ಕೆ ನೀವೇ ಮುನ್ಸಿಪಾಲಿಟಿಗೆ ಬರಬೇಕು ಅಂತ. ಸರ್ದಾರ್ ಪಟೇಲ್ರು ಎಲೆಕ್ಷನ್ಗೆ ನಿಂತರು, ಗೆದ್ದು ಬಿಟ್ರು. ಮುನ್ಸಿಪಾಲಿಟಿಯ ಸದಸ್ಯರಾಗಿದ್ದಲ್ಲದೆ ಅವರು ಸ್ಯಾನಿಟರಿ ಕಮಿಟಿಯ ಅಧ್ಯಕ್ಷರಾಗಿ ಎಲ್ಲವನ್ನೂ ಹ್ಯಾಂಡಲ್ ಮಾಡ್ಲಿಕ್ಕೆ ಅಂತ ನಿಂತರು. ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಸರ್ದಾರ್ ಪಟೇಲ್ರು ತೋರಿಸ್ಕೊಟ್ರು. ಅವರ ಮಾತಿತ್ತಲ್ಲ, ಸುಮ್ನೆ ಉಕ್ಕಿನ ಮನುಷ್ಯ ಅಲ್ಲ ಅವರು. ಅವರ ಮಾತು, ಬರವಣಿಗೆ ಪ್ರತಿಯೊಂದು ಕೂಡ ಕಡಕುತನದಿಂದ ಕೂಡಿದ್ದು. ಫ್ರೆಡ್ರಿಕ್ ಪ್ರಾಟ್ ಅಂತ ಒಬ್ಬ ಅಧಿಕಾರಿ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದ. ಅವನು ಇದೇ ರೀತಿ ಕಂದಾಯವನ್ನ ಜಾಸ್ತಿ ಮಾಡಿದಾಗ ಮಹಾತ್ಮ ಗಾಂಧೀಜಿ ಡಿಕ್ಟೇಟ್ ಮಾಡಿ ಸರ್ದಾರ್ ಪಟೇಲ್ರ ಮೂಲಕ ಒಂದು ಪತ್ರ ಬರೆಸಿದ್ರು. ಆ ಪತ್ರ ಗಾಂಧೀಜಿ ಬರೆಸಿರೋ ಪತ್ರ ಅಂದ್ರೆ ಹೇಗಿರ್ಲಿಕ್ಕೆ ಸಾಧ್ಯ? ಅತ್ಯಂತ ಪೊಲೈಟ್ ಆಗಿತ್ತು. ಫ್ರೆಡ್ರಿಕ್ ಪ್ಯಾಟ್ ಅದನ್ನು ತೆಗೆದು ತಾನು ಕಸದ ಬುಟ್ಟಿಗೆ ಎಸ್ದ. ಸರ್ದಾರ್ ಪಟೇಲ್ರು ಗಾಂಧೀಜಿಯವರಿಗೆ ಗೊತ್ತಾಗದಂತೆ ತಾನೇ ಒಂದು ಪತ್ರ ಬರೆದ್ರು. ಪತ್ರದ ಕೊನೆಯ ಸಾಲು ಏನಿತ್ತು ಗೊತ್ತೇನು? ಅಕಸ್ಮಾತ್ ಈ ಕೂಡಲೇ ನಿಮ್ಮ ನಿರ್ಣಯವನ್ನ ಹಿಂದಕ್ಕೆ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಮ್ಗೆ ಏನ್ ಮಾಡಬೇಕು ಅಂತ ಗೊತ್ತು ಎನ್ನುವಂತ ಗಂಭೀರವಾಗಿರುವಂತ ಕಠೋರವಾದ ಎಚ್ಚರಿಕೆಯುಳ್ಳ ಪತ್ರ ಬರದ ತಕ್ಷಣ ಫ್ರೆಡ್ರಿಕ್ ಪ್ಯಾಟ್ ನಡಗಿ ಹೋದ. ಮುಂದೆ ಚರ್ಚೆಗೆ ಅಂತ ಮುಂದಾದ ಅಂತ. ಸರ್ದಾರ್ ಪಟೇಲ್ರ ಕಡಕ್ಕುತನ ಮೊದಲನೇ ದಿನದಿಂದಲೂ ಕೂಡ ವ್ಯಕ್ತಗೊಂಡಿದೆ. ಗಾಂಧೀಜಿಯ ಜೊತೆ ಸೇರ್ತಾ ಇದ್ದಂತೆ ಸರ್ದಾರ್ ಪಟೇಲ್ರ ವ್ಯಕ್ತಿತ್ವ ಭಿನ್ನವಾಗ್ತಾ ಹೋಯ್ತು. ಅವರೇನ್ ತುಂಬಾ ಮೆದುವಾಗ್ಲಿಲ್ಲ, ಆದ್ರೆ ಅವರ ಒಟ್ಟಾರೆ ಆಲೋಚನೆಯ ಶೈಲಿ ಬದಲಾಯಿತು. ಸರ್ದಾರ್ ಪಟೇಲ್ರ ಸಂಘಟನಾತ್ಮಕ ವ್ಯಕ್ತಿತ್ವ ಗೊತ್ತಾಗಿದ್ದು ಇದೇ ಸಂದರ್ಭದಲ್ಲಿ. ಗಾಂಧೀಜಿಯವರು ಸ್ವರಾಜ್ಯದ ಬೇಡಿಕೆಯನ್ನ ಮಂಡಿಸಿ ಗುಜರಾತ್ ಸಭಾದ ಮೂಲಕ ನಾವು ಜನರ ಸಹಿ ಸಂಗ್ರಹಿಸಬೇಕು ಅಂತಂದಾಗ ಇನ್ನೂ ವಕೀಲರೇ ಆಗಿದ್ದಂತ ಸರ್ದಾರ್ ಪಟೇಲ್ರು ಕರಿ ಕೋಟ್ ಹಾಕೊಂಡೆ ಊರೂರುಗಳಲ್ಲೂ ಭಾಷಣ ಮಾಡ್ತಿದ್ರು. ಅವತ್ತಿನ ದಿನಗಳಲ್ಲಿ 8,000ಕ್ಕೂ ಹೆಚ್ಚು ಪ್ರತ್ಯಕ್ಷ ಸಹಿಗಳನ್ನ ಸಂಗ್ರಹಿಸಿ ಗಾಂಧೀಜಿಯ ಮುಂದಿಟ್ಟಾಗ ಗಾಂಧೀಜಿ ಅವಾಕ್ಕಾಗಿದ್ರು. ಗುಜರಾತ್ ಸಭಾದ ಅಧ್ಯಕ್ಷರು ಗಾಂಧೀಜಿ ಆದ್ರೆ ಸೆಕ್ರೆಟರಿ ಆಗುವಂತವ್ರು ಯಾರಿದ್ದೀರಿ ಅನ್ನುವಂತ ಪ್ರಶ್ನೆ ಬಂತು. ತುಂಬಾ ಜನ ಕಾಣ್ತಾ ಇದ್ರು ಅಲ್ಲಿ. ಆದ್ರೆ ಗಾಂಧೀಜಿ ಹೇಳಿದ್ರು, ಯಾರು ಕಾರ್ಯದರ್ಶಿಗಳಾಗ್ತಾರೋ ಅವರು ನನ್ನ ಜೊತೆ ತಮ್ಮ ಜೀವನದ ಬಹುಪಾಲು ಸಮಯವನ್ನ ಕೊಡಬೇಕಾಗುತ್ತೆ. ಕೊಡ್ಲಿಕ್ಕೆ ಸಿದ್ಧರು ಯಾರಿದ್ದೀರಿ ಅಂತ ಕೇಳಿದ್ರೆ ಸರ್ದಾರ್ ಪಟೇಲ್ರು ನಾನಿದ್ದೀನಿ ಅಂತ ಎದ್ ನಿಂತರು. ಸರ್ದಾರ್ ಪಟೇಲ್ರು ಹೇಳ್ಕೊಳ್ತಾರೆ, ಗಾಂಧೀಜಿಯ ಮಾತಿಗೆ ಇನ್ನು ಎದುರಾಡೋದಿಲ್ಲ ಎನ್ನುವಂತ ಸಂಕಲ್ಪ ಅವತ್ತಿನಿಂದಲೇ ಶುರುವಾಗಿತ್ತು ಅಂತ ಸರ್ದಾರ್ ಪಟೇಲ್ರು ಹೇಳ್ಕೊಳ್ತಾರೆ. ಮುಂದೆ ಖೇಡಾದಲ್ಲಿ ಒಂದು ಪ್ರತಿಭಟನೆ. ಈ ಖೇಡಾದ ಪ್ರತಿಭಟನೆ ಯಾಕೆ ಅಂತಂದ್ರೆ ರೈತರ ಮೇಲೆ ಅಪಾರವಾದ ತೆರಿಗೆ ಹಾಕಲಾಗಿತ್ತು. ಆ ರೈತರನ್ನ ಸೇರಿಸಿ ಪ್ರತಿಭಟನೆ ಮಾಡಬೇಕು ಅಂತಂದ್ರೆ ಸರ್ದಾರ್ ಪಟೇಲ್ರು ಸಾವಿರಾರು ಜನ ರೈತರನ್ನ ಸೇರಿಸಿ ಅಸಹಕಾರ ಚಳುವಳಿಗೆ ಅವರಿಗೆ ಪ್ರೇರೇಪಣೆ ಕೊಡುವಂತ ಭಾಷಣಗಳನ್ನ ಮಾಡೋದಿತ್ತಲ್ಲ, ಸಹಜವಾಗಿಯೇ ಆ ರೈತರ ಪಾಲಿಗೆ ಸರ್ದಾರರು ನಮ್ಮವರು ಅಂತ ಅನಿಸ್ಲಿಕ್ಕೆ ಶುರುವಾಯಿತು. ಅದು ಸರ್ದಾರರ ವಿಶೇಷ.
ಇದಾದ ನಂತರ ಗಾಂಧೀಜಿ ಅಸಹಕಾರ ಚಳುವಳಿ ಏನ್ ಘೋಷಿಸಿದ್ರೋ ಆ ಅಸಹಕಾರ ಚಳುವಳಿಗೆ ಗಾಂಧಿ ಟೋಪಿ ಅಥವಾ ಖಾದಿ ಟೋಪಿಯನ್ನ ಹಾಕೊಂಡಂತ 50,000 ಜನ ಸ್ವಯಂ ಸೇವಕರನ್ನ ಸರ್ದಾರರು ಜೋಡಿಸಿದ್ದಿತ್ತಲ್ಲ, ನನ್ಗನ್ಸುತ್ತೆ ಅವತ್ತಿನ ದಿನಗಳಲ್ಲಿ ಇಷ್ಟು ವಿಸ್ತಾರವಾಗಿರುವಂತ ಸ್ವರಾಜ್ಯದ ಬೇಡಿಕೆಯನ್ನ ಮಂಡಿಸುವಂತ ಇಷ್ಟು ಸಹಸ್ರ ಸಂಖ್ಯೆಯಲ್ಲಿ ಸೇರಿದ ಮತ್ತೊಂದು ಕಾರ್ಯಕ್ರಮ ಇರಲಾರದು. ಅದನ್ನ ಲೀಡ್ ಮಾಡಿದವರು ಸರ್ದಾರ್ ಪಟೇಲ್ರು ಅನ್ನೋದು ಬಹಳ ವಿಶೇಷ ಅಂತ. ಸರ್ದಾರ್ ಪಟೇಲ್ರು ಒಂದು ಕಾರ್ಯಕ್ರಮದಲ್ಲಿ ಕಾಥಿಯಾವಾಡದ ಒಂದು ಸಭೆಯಲ್ಲಿ ಕೂತಿದ್ರು. ಸಭೆಯಲ್ಲಿ ಅಂತ್ಯಜರು ಅಂತ ಕರೆಯಲ್ಪಡುವ, ಯಾರನ್ನ ಮುಟ್ಟಿಸಿಕೊಳ್ಬಾರದು ಅಂತ ದೂರ ಇಡ್ತಾರೋ ಅವರನ್ನ ವೇದಿಕೆಯಿಂದ ಒಂದು ಬದಿಯಲ್ಲಿ ಕೂರಿಸಲಾಗಿತ್ತು. ಅವ್ರ ಹತ್ರಕ್ಕೆ ಹೋಗ್ತಿರ್ಲಿಲ್ಲ, ಅವ್ರ ಈ ಕಡೆ ಬರಬಾರದು, ಅವ್ರನ್ನ ಮಾತನಾಡಿಸಬಾರದು, ಅನೇಕ ಕಂಡೀಷನ್ಗಳು. ವೇದಿಕೆ ಮೇಲೆ ಕುಳಿತಿದ್ದಂತ ಸರ್ದಾರರು ಅದನ್ನ ನೋಡಿದ್ರು, ವೇದಿಕೆ ಇಳಿದು ಬಂದ್ರು, ಆ ಅಂತ್ಯಜರ ಜೊತೆ ಹೋಗಿ ತಾವೇ ಕೂತ್ಬಿಟ್ರು. ಅಂತ್ಯಜರನ್ನ ದೂರ ಇಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಿದ್ರಲ್ಲ, ಈಗ ಮುಖ್ಯ ನಾಯಕನೇ ಅಲ್ಲಿ ಹೋಗಿ ಕೂತ ಮೇಲೆ ಉಳಿದವ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ? ಇಡೀ ಸ್ಟೇಜ್, ಇಡೀ ವೇದಿಕೆ ಆ ಕಡೆ ತಿರುಗಿತು, ಜನ ಎಲ್ಲ ಈ ಕಡೆ ತಿರ್ಕೊಂಡು ಕೂತ್ಕೊಂಡ್ರು. ಸರ್ದಾರರು ಕಾರ್ಯಕ್ರಮವನ್ನ ಅಲ್ಲಿಂದಲೇ ನಿರ್ವಹಿಸಿದ್ರು. ಇದು ಸರ್ದಾರರ ತಲಸ್ಪರ್ಶಿ ವ್ಯಕ್ತಿತ್ವ ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಬರೀ ನೇತೃತ್ವ ವಹಿಸೋದಷ್ಟೇ ಅಲ್ಲ, ಯಾರು ಲೀಡರ್ ಆಗಿರ್ತಾನೋ ಅವನು ತಳಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಅವನು ಲೀಡರ್ ಅಂತ ತರಿಸ್ಕೊಳ್ಳೋದು. ಸರ್ದಾರ್ ಪಟೇಲ್ರು ಅವರು ಯಾವಾಗ ಅಹಮದಾಬಾದ್ ಖೇಡಾಗಳಲ್ಲಿ ಭಯಾನಕವಾದ ಮಳೆಯಾಗಿ ಜನ ತತ್ತರಿಸಿ ಹೋಗಿದ್ದಾಗ ತಮ್ಮ ಸ್ವಯಂ ಸೇವಕರ ಗುಂಪನ್ನ ಕರ್ಕೊಂಡು ಹಗಲು ರಾತ್ರಿ ಆ ಮಳೆಯ ನಡುವೆ ಕೆಲಸ ಮಾಡಿದ್ರು. ಅನೇಕರು ಆಶ್ಚರ್ಯಪಟ್ಟು ಕೇಳ್ತಾ ಇದ್ರು, ನೀವ್ಯಾಕೆ ಇಷ್ಟು ದುಡಿತಾ ಇದ್ದೀರಾ ಅಂತ ಕೇಳಿದಾಗ, ನಮ್ಮ ಜನ ಸಂಕಟದಲ್ಲಿದ್ದಾರೆ, ಅವರಿಗೋಸ್ಕರ ಕೆಲಸ ಮಾಡಬೇಕು ಅಂತ. ಪ್ಲೇಗ್ ಕಾಯಿಲೆ ಬಂದಾಗ ಗುಜರಾತಿಗೆ ಅಮರಿಕೊಂಡಾಗ ಒನ್ ಮ್ಯಾನ್ ಆರ್ಮಿಯಾಗಿ ತನ್ನ ಇಡೀ ಟೀಮ್ ಅನ್ನ ತೆಗೆದುಕೊಂಡು ಆ ಗುಜರಾತಿನ ಹಳ್ಳಿಗಳನ್ನ ಸ್ವಚ್ಛಗೊಳಿಸುವಂತ ಪ್ರಕ್ರಿಯೆಯನ್ನು ಮಾಡಿದ್ರು. ಎಲ್ಲಿವರೆಗೂ ಅಂತಂದ್ರೆ, ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಪಟೇಲ್ರ ಕ್ರಮಗಳು ಅವೈಜ್ಞಾನಿಕವೆನಿಸಿದರೂ ಅವರ ಪ್ರಯತ್ನಗಳೆದುರು ಸಾಂಕ್ರಾಮಿಕ ರೋಗವೇ ಸೋತು ಹೋಯಿತು ಅಂತ. ಇದು ಸರ್ದಾರ್ ಪಟೇಲ್ರ ವೈಶಿಷ್ಟ್ಯ. ಸರ್ದಾರ್ ಪಟೇಲ್ರು ತಮ್ಮ ತಂಡವನ್ನು ಕಟ್ಕೊಂಡು ದುಃಖದಲ್ಲಿರುವವರಿಗೆ, ಕಷ್ಟದಲ್ಲಿರುವವರಿಗೆ ಅವರಿಗೆ ಬೇಕಾಗಿರುವಂತ ವಸ್ತ್ರಗಳನ್ನ, ಧಾನ್ಯವನ್ನ ವಿತರಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಒಬ್ಬ ಬ್ರಿಟಿಷ್ ಅಧಿಕಾರಿ ಹೇಳ್ತಾನೆ, ಇಂಥ ಸಂದರ್ಭದಲ್ಲಿ ನಮಗೆ ಸರ್ದಾರ್ ಪಟೇಲ್ರ ಧಾನ್ಯ, ಅವರು ಕಳಿಸ್ಕೊಡ್ತಾ ಇದ್ದ ಧಾನ್ಯ ವರದಾನದ ರೂಪದಲ್ಲಿ ಬರ್ತಾ ಇತ್ತು ಅಂತ. ಸರ್ದಾರ್ ಪಟೇಲ್ರ ನೇತೃತ್ವ ಹಾಗೆ. ನಿಧಾನವಾಗಿ ಸರ್ದಾರ್ ಪಟೇಲ್ರು ಗಾಂಧೀಜಿಯವರ ಮಾತುಗಳಿಗೆ ತಮ್ಮಂತ ಒಡ್ಡಿಕೊಳ್ತಾ ಹೋದಂತೆ ಖಾದಿಯ ಬಟ್ಟೆಯನ್ನು ಹಾಕೊಳ್ಳಿಕ್ಕೆ, ಖಾದಿಯನ್ನ ನೂಲನ್ನ ತೆಗೆಯೋದಕ್ಕೆಲ್ಲ ಆರಂಭಿಸಿದ್ರಲ್ಲ, ಸರ್ದಾರ್ ಪಟೇಲ್ರ ವ್ಯಕ್ತಿತ್ವ ಪೂರ್ಣವಾಗಿ ಬದಲಾಯಿತು. ಅವರು ಕೋಟ್ ಅನ್ನ ತೆಗೆದು ಅವರು ತಮ್ಮ ಬಟ್ಟೆಯನ್ನ ಬದಲಾಯಿಸಿಕೊಂಡಿದ್ರು. ಅದರ ಮೇಲೊಂದು ಓವರ್ ಕೋಟ್ ಬಂತು, ಆ ಓವರ್ ಕೋಟ್ ನ ಮೇಲೊಂದು ಪುಟ್ಟದಾಗಿರುವಂತಹ ಒಂದು ಶಾಲಿನಂತ ಈಗ ನಾವೇನ್ ನೋಡ್ತೀವೋ ಅದೆಲ್ಲ ನಿಧಾನವಾಗಿ ಬದಲಾಗ್ತಾ ಬಂತು. ಸರ್ದಾರ್ ಪಟೇಲ್ರ ಹೃದಯದೊಳಗೆ ಸ್ವದೇಶದ ಕಿಚ್ಚು ಮತ್ತು ಸ್ವರಾಜ್ಯದ ಕಿಚ್ಚು ಈಗ ಪ್ರಜ್ವಲಿಸಲಾರಂಭಿಸಿತು. ಯಾರೊಳಗೆ ಸ್ವರಾಜ್ಯದ ಕಿಚ್ಚು ಪ್ರಜ್ವಲಿಸಲಾರಂಭಿಸುತ್ತೋ ಅವರನ್ನು ಬ್ರಿಟಿಷರು ಸುಮ್ಮನೆ ಬಿಡ್ತಾರಾ? ಸರ್ದಾರ್ ಪಟೇಲ್ರು ಮೊದಲನೇ ಬಾರಿ ಜೈಲಿಗೆ ಹೋದ್ರು. ಎಷ್ಟು ದಿನ? 111 ದಿನಗಳ ಕಾಲ ಅವರ ಜೈಲು ವಾಸ. ಈ ಜೈಲು ವಾಸದ ಅವಧಿ ಬಹಳ ವಿಶೇಷವಾಗಿತ್ತು. ಸರ್ದಾರ್ ಪಟೇಲ್ರಿಗೆ ತುಂಬಾ ಕಿರಿಕಿರಿ ಕೊಡ್ತಾ ಇದ್ರು. ಸರ್ದಾರ್ ಪಟೇಲ್ರಿಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ ಅನ್ನೋದು ಮಹಾತ್ಮ ಗಾಂಧೀಜಿಯವರ ಮೂಲಕ ಪತ್ರಿಕೆಗಳಲ್ಲಿ ಬಂದ ನಂತರವೇ ಸ್ವಲ್ಪ ಅವರಿಗೆ ಉಸಿರಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದು. ಒಂದೇ ಒಂದು ಘಟನೆ ಈ ಸಂದರ್ಭದಲ್ಲಿ, ಸರ್ದಾರ್ ಪಟೇಲ್ರಿಗೆ ಒಂದು ಬ್ಲೇಡ್ ಕೊಡ್ಲಾಗಿತ್ತಂತೆ ಶೇವಿಂಗ್ ಮಾಡ್ಕೊಳ್ಳಿಕ್ಕೆ. ಬೇಗ ವಾಪಸ್ ಕೊಡಬೇಕು ಅದನ್ನ ಅಂತ ಅಧಿಕಾರಿ ಹೇಳಿ ಕಳಿಸಿದ್ರೆ ಸರ್ದಾರ್ ಪಟೇಲ್ರು ಹೇಳಿದ್ರು, ನಾನ್ ಕೊಟ್ರೆ ಉಳಿದವ್ರಿಗೆ ನೀವು ಬಂದು ಮಾಡ್ತೀರಾ ಶೇವಿಂಗ್ ಅನ್ನ ಇಲ್ಲಿ ಅಂತ. ಅವ್ರು ಕೇಳಿದ ನಂತರ ಅಧಿಕಾರಿಗಳು ಸೈಲೆಂಟ್ ಆದ್ರು ಅಂತ. ಅಂದ್ರೆ ನನಗೊಬ್ಬನಿಗೆ ಬ್ಲೇಡ್ ಅಲ್ಲ, ಇಲ್ಲಿರೋ ಎಲ್ರಿಗೂ ಬ್ಲೇಡ್ ಬೇಕು, ಅದನ್ನ ಎಲ್ರಿಗೂ ಕೊಡೋದು ನಿಮ್ಮ ಹೊಣೆಗಾರಿಕೆ ಅನ್ನೋದನ್ನ ನೆನಪಿಸಿಕೊಟ್ಟಿದ್ರಲ್ಲ ಬ್ರಿಟಿಷ್ ಅಧಿಕಾರಿಗಳಿಗೆ. ಅದು ಸರ್ದಾರ್ ಪಟೇಲ್ರ ವೈಶಿಷ್ಟ್ಯ. ಯಾಕೆ ಹೇಳಿದೆ ಗೊತ್ತಾ ಇದನ್ನ? ಸರ್ದಾರ್ ಪಟೇಲ್ರು ಹೊರಗಡೆ ಮುನ್ಸಿಪಾಲಿಟಿಯ ಅಧ್ಯಕ್ಷರಾದಾಗ ಯಾವ ಕಡಕತನ ಇತ್ತೋ, ಜೈಲಿನೊಳಗೆ ಕೈದಿಯಾದಾಗ್ಲೂ ಕೂಡ ಅದೇ ಕಡಕತನ ಇತ್ತು ಅಂತ. ಸರ್ದಾರ್ ಪಟೇಲ್ರು ಜೈಲಿಂದ ಆಚೆ ಬಂದ್ರಲ್ಲ, ಅಷ್ಟೊತ್ತಿಗೆ ಮಹಾತ್ಮ ಗಾಂಧೀಜಿಯವರ ದಂಡಿ ಸತ್ಯಾಗ್ರಹ ತುಂಬಾ ಪಾಪ್ಯುಲರ್ ಆಗಿ ಹೋಗಿತ್ತು. ಎಲ್ಲ ಕಡೆ ದಂಡಿ ಸತ್ಯಾಗ್ರಹದೇ ಸುದ್ದಿ. ಸರ್ದಾರ್ ಪಟೇಲ್ರಿಗೆ ಈ ಹೊತ್ತಿನಲ್ಲಿ ನ್ಯೂಮೋನಿಯಾ ಬಂತು. ನ್ಯೂಮೋನಿಯಾ ಬಂದಾಗ ಅಡ್ಮಿಟ್ ಆದಂತ ಸರ್ದಾರ್ ಪಟೇಲ್ರನ್ನ ಟ್ರೀಟ್ ಮಾಡುವಾಗ ಅವ್ರ ಮೂಗಿನೊಳಗೊಂದು ದುರ್ಮಾಂಸ ಬೆಳೆದಿದೆ ಅಂತ ಗೊತ್ತಾಯ್ತು. ಆ ಮಾಂಸವನ್ನ ತೆಗಿಬೇಕು ಅಂತಂದ್ರೆ ಸರ್ದಾರ್ ಪಟೇಲ್ರ ಪೊಗದಸ್ತಾಗಿದ್ದ ಮೀಸೆಯನ್ನ ತೆಗಿಬೇಕಾಗಿ ಬಂತು. ಮೀಸೆಯನ್ನ ತೆಗೆದ ನಂತರ ಹೀಗಿದ್ದ ಸರ್ದಾರ್ ಪಟೇಲ್ರು ಹೀಗಾಗೋದ್ರು. ಯಾರಾದ್ರೂ ತಮಾಷೆ ಮಾಡಿ, ಏನ್ರಿ ಮೀಸೆ ತೆಗೆದ್ಬಿಟ್ರಲ್ಲ ಅಂತ ಕೇಳಿದ್ರೆ ಸರ್ದಾರ್ ಪಟೇಲ್ರು ನಾನೀಗ ಸಮಾಜವಾದಿಯಾಗಿದ್ದೇನೆ ಅಂತ ಹೇಳ್ತಿದ್ರಂತೆ. ಸರ್ದಾರ್ ಪಟೇಲ್ರು ಮತ್ತು ಸುಭಾಷ್ ಚಂದ್ರ ಬೋಸರ ನಡುವೆ ಒಂದು ಸಣ್ಣ ತಿಕ್ಕಾಟ ಇತ್ತು, ಬೇರೆ ಬೇರೆ ಕಾರಣಗಳಿಗೋಸ್ಕರ. ಆದರೆ ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಹರಿಪುರದ ಅಧಿವೇಶನ ನಡೆಯುವಾಗ ಆ ಅಧಿವೇಶನದ ಜವಾಬ್ದಾರಿ ಒಟ್ಟಾರೆಯಾಗಿ ಸರ್ದಾರ್ ಪಟೇಲ್ರ ಮೇಲಿತ್ತು.
ಮಹಾತ್ಮ ಗಾಂಧೀಜಿ 50,000 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಆದ್ರೆ ಸರ್ದಾರ್ ಪಟೇಲ್ರು 5 ಲಕ್ಷಕ್ಕಿಂತಲೂ ಹೆಚ್ಚು ಖರ್ಚು ಮಾಡಿ ಅದ್ಭುತವಾಗಿರುವಂತ ಕಾರ್ಯಕ್ರಮವನ್ನ ಆಯೋಜಿಸಿದ್ರು. ಸರ್ದಾರ್ ಪಟೇಲ್ರು ಮತ್ತು ಸುಭಾಷ್ ಚಂದ್ರ ಬೋಸರ ನಡುವೆ ತಾತ್ವಿಕವಾದ ದ್ವೇಷವಿತ್ತೆ ಹೊರತು ಅದು ಯಾವತ್ತೂ ಕೂಡ ವೈಯಕ್ತಿಕವಾದ್ದಾಗಿರ್ಲಿಲ್ಲ ಅನ್ನೋದಕ್ಕೆ ಉದಾಹರಣೆ. ಸರ್ದಾರ್ ಪಟೇಲ್ರ ಅತ್ಯಂತ ಪ್ರಮುಖವಾಗಿರುವಂತ ಬದುಕಿನ ಬಾಂಧವ್ಯ ಯಾರ ಜೊತೆ ಆದರೂ ಇದ್ರೆ ಅದು ಮಹಾತ್ಮ ಗಾಂಧೀಜಿಯವ್ರ ಜೊತೆ. ನಾನು ಅದಕ್ಕೆ ಯಾವಾಗ್ಲೂ ಹೇಳೋದುಂಟಲ್ಲ, ನೀವೊಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ನೋಡಬೇಕು ಅಂತಂದ್ರೆ ಮತ್ತೊಬ್ಬ ವ್ಯಕ್ತಿಯ ಹೃದಯದ ಮೂಲಕವೇ ನೋಡಬೇಕು. ಕನಿಷ್ಠ ವ್ಯಕ್ತಿಯೊಬ್ಬನ ಹೃದಯದ ಮೂಲಕ ಶ್ರೇಷ್ಠ ವ್ಯಕ್ತಿಯನ್ನು ನೋಡಿದ್ರೆ ಕೊಳಕು ವ್ಯಕ್ತಿಯೇ ಕಂಡುಬಿಡ್ತಾರೆ. ಹಿಂಗಾಗಿ ಮಹಾತ್ಮ ಗಾಂಧೀಜಿ ಇವತ್ತು ನಮ್ಮಲ್ಲಿ ಅನೇಕರಿಗೆ ಕೆಟ್ಟದ್ದಾಗಿ ಕಾಣೋದು ಯಾಕೆ ಅಂತಂದ್ರೆ ನಾವು ಅವರು ನೋಡೋದು ಯಾರ ಮೂಲಕ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದ್ರೂ ಸರ್ದಾರ್ ಪಟೇಲ್ರ ಹೃದಯದಲ್ಲಿರುವಂತ ಈ ಕಿಂಡಿಯ ಮೂಲಕ ನೋಡ್ತೀರಾ ಅಂತ ಆದ್ರೆ ಅಲ್ಲಿ ಬೇರೆ ಯಾರು ಕಾಣೋದಿಲ್ಲ, ಸಮರ್ಥವಾಗಿರುವಂತ ರಾಷ್ಟ್ರ ಪುರುಷ ಕಾಣ್ತಾನೆ. ಯಾರು ಅಂತ ಒಮ್ಮೆ ನೋಡ್ಬಿಡಿ. ಆದ್ರೆ ಗಾಂಧಿ ಮತ್ತು ಸರ್ದಾರರ ಈ ಬಾಂಧವ್ಯಕ್ಕೆ ದೃಷ್ಟಿಯಂತೂ ಡೆಫಿನೆಟ್ಲಿ ಬಿತ್ತು. ಮಹಾತ್ಮ ಗಾಂಧೀಜಿ ಕಿವಿ ಕಚ್ಚೋರ್ಗೇನು ಕೊರತೆ ಇರಲಿಲ್ಲ. ಕೆಲವರು ಬಂದು ಮಹಾತ್ಮ ಗಾಂಧೀಜಿ ಹತ್ರ ಸರ್ದಾರ್ ಪಟೇಲ್ರು ಬೆಂಕಿ ಉಗುಳು ಅಂತ ಮಾತನಾಡ್ತಾರೆ, ಅವರು ಮುಸಲ್ಮಾನರ ವಿರುದ್ಧ ಮಾತನಾಡ್ತಾರೆ, ಇವ್ರ ಬಗ್ಗೆ ಹಂಗ್ ಏನೆಲ್ಲ ಹೇಳ್ತಿದ್ರು. ಸರ್ದಾರ್ ಪಟೇಲ್ರಿಗೆ ಒಂದಿನ ಮಹಾತ್ಮ ಗಾಂಧೀಜಿ ಕರೆದು ಹೇಳಿದ್ರು, ನೀನು ಕತ್ತಿಯಿಂದ ಎದುರಿಸ್ಲಿಕ್ಕೆ ಜನರಿಗೆ ಹೇಳ್ತಾ ಇದೀಯಾ, ಇದು ಸರಿಯಲ್ಲ ಅಂತಂದಾಗ ಸರ್ದಾರ್ ಪಟೇಲ್ ಹೇಳಿದ್ರು, ನಿಮ್ಗೆ ಯಾರೋ ತಪ್ಪು ಮಾಹಿತಿ ಕೊಡ್ತಾರೆ, ನನ್ನ ಇಡೀ ಭಾಷಣದಲ್ಲಿ ಯಾವುದೋ ಒಂದು ಲೈನ್ ಅನ್ನು ತೆಗೆದು ಹೇಳ್ತಾರೆ, ಹಂಗಿಲ್ಲ ಗಾಂಧೀಜಿ ಅಂತ ಹೇಳುವಂತ ಪರಿಸ್ಥಿತಿ ಸರ್ದಾರ್ ಪಟೇಲ್ರಿಗೂ ಬಂದಿತ್ತು. ಅಂದ್ರೆ ಅಷ್ಟು ಘನಿಷ್ಠವಾದ ಬಾಂಧವ್ಯವುಳ್ಳ ಗಾಂಧಿ ಮತ್ತು ಸರ್ದಾರರ ನಡುವೆ ಕೆಲವು ಜನ ಬಿರುಕು ತಂದೊಡ್ಡುವ ಪ್ರಯತ್ನವನ್ನ ಡೆಫಿನೆಟ್ಲಿ ಮಾಡಿದ್ರು. ಗರಡಿ ಮನೆ ನೋಡಿದ್ರಲ್ಲ, ಇನ್ನೀಗ ಉಕ್ಕಿನ ಮನುಷ್ಯನ ಅನಾವರಣ ಆಗತ್ತೆ. ನಿಮ್ಗೆಲ್ರಿಗೂ ಗೊತ್ತಿದೆ 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭ ಆಯಿತು. ಅದರ ಹಿಂದೇನೆ INA ಇಂಡಿಯನ್ ನ್ಯಾಷನಲ್ ಆರ್ಮಿಯ ಒಂದು ಹೋರಾಟ ಎಲ್ಲ ಕಡೆ ಆಗಿತ್ತಲ್ಲ, ಅದರ ಪರಿಣಾಮವಾಗಿ ಒಂದು ನೌಕಾ ಬಂಡಾಯ ಆಯಿತು. ಈ ನೌಕಾ ಬಂಡಾಯವನ್ನ ಕಂಟ್ರೋಲ್ ಮಾಡಬಲ್ಲಂತ ಆ ಸೈನಿಕರನ್ನ ಹಿಡಿತದಲ್ಲಿ ಇರಿಸಿಕೊಂಡು ಈಗ ಇಂಥ ಹೋರಾಟ ಬೇಡ, ನಾವು ಸ್ವಾತಂತ್ರ್ಯದ ಹೊಸ್ತಿಲಲ್ಲಿದ್ದೀವಿ ಅಂತ ಹೇಳಬಲ್ಲಂತ ಸಾಮರ್ಥ್ಯ ಮಹಾತ್ಮ ಗಾಂಧಿಗಿತ್ತ? ಜವಾಹರ್ಲಾಲ್ ನೆಹರುಗಿತ್ತ? ಡೆಫಿನೆಟ್ಲಿ ಇಲ್ಲ. ಯಾರಿಗಾದ್ರೂ ಇತ್ತು ಅಂತಂದ್ರೆ ಸರ್ದಾರ್ ಪಟೇಲ್ರಿಗೆ ಮಾತ್ರ. ನೌಕಾ ಸೈನಿಕರು ಸರ್ದಾರ್ ಪಟೇಲ್ರ ಆ ಮಾತುಗಳನ್ನ ಕೇಳಿ ಆ ಬಂಡಾಯದ ಕಾವನ್ನ ತಣ್ಣಗೆ ಮಾಡಿದ್ರಲ್ಲ, ಅದು ಬಹಳ ವಿಶೇಷವಾದ್ದು ಅಂತ. ಸರ್ದಾರ್ ಪಟೇಲ್ರು ಮತ್ತು ಮೌಂಟ್ ಬ್ಯಾಟನ್ರು ಸ್ವಾತಂತ್ರ್ಯದ ಹೊಸ್ತಿಲಲ್ಲಿ ಮಾತಾಡ್ತಾ ಕುಳಿತಿದ್ರು. ಇನ್ನೇನು ಭಾರತವನ್ನ ವಿಭಜಿಸಲೇಬೇಕು ಅನ್ನುವಂತ ಪ್ರಸಂಗ ಬಂತು. ಸ್ವಾತಂತ್ರ್ಯ ಬಂದೇ ಬರುತ್ತೆ ಅಂತ ಆದ್ರೆ ಹೀಗ್ ಬರುತ್ತೆ ಅನ್ನೋದನ್ನ ಮೌಂಟ್ ಬ್ಯಾಟನ್ ಕನ್ವಿನ್ಸ್ ಮಾಡಿದ್ರೆ ಸರ್ದಾರ್ ಪಟೇಲ್ ಹೇಳಿದ್ರು, ಹಿಂದೂಸ್ಥಾನವನ್ನ ನಾನು ಸೆಪರೇಟ್ ಆಗೋದನ್ನ ಬೇಕಿದ್ರೆ ಒಪ್ಕೊಳ್ತೀನಿ, ಪಾಕಿಸ್ತಾನ ಮತ್ತು ಹಿಂದೂಸ್ತಾನ ಡಿವೈಡ್ ಮಾಡಿ ಪರವಾಗಿಲ್ಲ, ಆದ್ರೆ ಹಿಂದೂಸ್ಥಾನಕ್ಕೆ ಉಳಿದೆಲ್ಲ ರಾಜರುಗಳು 565 ರಾಜರುಗಳು ಸೇರಿಕೊಳ್ಳುವಂತೆ ಮಾಡಬೇಕಾಗಿರೋದು ನಿಮ್ ಹೊಣೆಗಾರಿಕೆ. 565 ಆಪಲ್ಗಳುಳ್ಳ ಫ್ರೂಟ್ ಬ್ಯಾಸ್ಕೆಟ್ ಅನ್ನ ಕೊಟ್ರೆ ಮಾತ್ರ ಒಪ್ಕೊಳ್ತೀನಿ, ಇಲ್ಲದೆ ಹೋದ್ರೆ ಒಪ್ಕೊಳ್ಳೋದಿಲ್ಲ ಅಂತ ಮೌಂಟ್ ಬ್ಯಾಟನ್ರಿಗೆ ಹೇಳಬಲ್ಲಂತ ತಾಕತ್ತಿದ್ದು ಸರ್ದಾರ್ ಪಟೇಲ್ರಿಗೆ ಮಾತ್ರ. 1947ರ ಆಗಸ್ಟ್ 14ರ ಮಧ್ಯರಾತ್ರಿ ಸ್ವಾತಂತ್ರ್ಯವೇನೋ ಬಂತು. ಎಲ್ಲರೂ ಸಂಭ್ರಮ ಆಚರಿಸಿದ್ರು, ಧ್ವಜದ ಆರೋಹಣ ಆಯಿತು, ತಮ್ಮ ಪಾಡಿಗೆ ಹೋಗಿ ಮಲ್ಕೊಂಡ್ರು. ನಿದ್ದೆ ಕಳ್ಕೊಂಡಿದ್ದವರು ಸರ್ದಾರ್ ಪಟೇಲ್ರು ಮಾತ್ರ. ಯಾಕೆ ಗೊತ್ತಾ? ಗೃಹ ಸಚಿವರಾಗಿದ್ದರವರು ದೇಶದಾದ್ಯಂತ ದೇಶ ವಿಭಜನೆಯ ಕಾರಣಕ್ಕೆ ನಡೀತಾ ಇದ್ದಂತ ದಳ್ಳುರಿಯನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದ ಸರ್ದಾರರಿಗೆ ರಾತ್ರಿ ನಿದ್ದೆ ಇರಲಿಲ್ಲ. ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅನ್ನೋದರ ಆಲೋಚನೆ ಅವ್ರ ತಲೆಯಲ್ಲಿ ಓಡ್ತಾ ಇತ್ತು. ಇಷ್ಟು ಸುದೀರ್ಘ ಕಾಲದ ಹೋರಾಟದಿಂದ ಪಡ್ಕೊಂಡಂತ ಸ್ವಾತಂತ್ರ್ಯವನ್ನ ಕಳ್ಕೊಂಡ್ಬಿಡ್ತೀವ ಎನ್ನುವಂತ ಆತಂಕದಲ್ಲಿದ್ದರು ಸರ್ದಾರರು. ಅಂದ್ಕೊಂಡಂತೆ ಆಯ್ತು. ದಂಗೆ ಪಂಜಾಬಲ್ಲಿ ಬಂಗಾಳದಲ್ಲಿ ನಡೀತಾ ಇದೆ ಅಂತ ಅನ್ಕೊಂಡ್ರೆ ದೆಹಲಿಗೂ ಹಬ್ಬಿಬಿಡ್ತು. ಸರ್ದಾರ್ ಪಟೇಲ್ರು ಈ ದಂಗೆಯನ್ನ ನೋಡಿದ್ರು, ಇದನ್ನ ನಿಯಂತ್ರಿಸಲಿಕ್ಕೆ ಬೇಕಾಗಿರುವಂತ ಪ್ರಯತ್ನವನ್ನ ಆರಂಭಿಸಿದ್ರು. ಅವರು ದೆಹಲಿನಲ್ಲಿದ್ದಾಗ ವೀಕ್ಷಣೆ ನಡೆಸ್ತಾ ಇರುವಾಗ ಒಂದು ಮನೆಯಿಂದ ಒಂದು ಬುಲೆಟ್ ಬಂತು. ಸರ್ದಾರರ ಪಕ್ಕದಲ್ಲಿ ಹಾದೋಯ್ತು. ತಕ್ಷಣ ಆ ಬುಲೆಟ್ ಎಲ್ಲಿಂದ ಬಂತು ಅಂತ ನೋಡಿದ್ರೆ ಅದೊಂದು ದೊಡ್ಡ ಬಂಗ್ಲೆ. ಆ ಬಂಗ್ಲೆ ಒಳಗೆ ಯಾರಿದ್ದಾರೆ, ಅಲ್ಲಿ ಯಾರಿದ್ದಾರೆ ನೋಡಿ ಅಂತಂದ್ರೆ ಪೊಲೀಸರು ಹೇಳಿದ್ರು, ಇದು ಮುಸಲ್ಮಾನರೇ ಇರುವಂತ ಮನೆ, ಹೋಗೋದು ಕಷ್ಟ ಅಂತ. ತಕ್ಷಣ ಸರ್ದಾರ್ ಪಟೇಲ್ ಏನ್ ಹೇಳಿದ್ರು ಗೊತ್ತಾ? ತಲೆನೇ ಕೆಡಿಸ್ಕೊಳ್ಬೇಡಿ, ಇಡೀ ಮನೆಯನ್ನೇ ಉಡಾಯಿಸ್ಬೇಡಿ ಅಂತ.
ಬುಲ್ಡೋಸರ್ ಕಾರ್ಯಾಚರಣೆ ಈಗ ಹೊಸತಲ್ಲ, ಸರ್ದಾರರು ಅವತ್ತೇ ಮಾಡಿಸಿದ್ರು. ಅದು ಸರ್ದಾರರ ತಾಕತ್ತು ಅಂತ. ಇದು ಉಕ್ಕಿನ ಮನುಷ್ಯತ್ವದ ಅತ್ಯಂತ ವಿಶಿಷ್ಟವಾಗಿರುವಂತ ಸಂಗತಿ. ಸರ್ದಾರ್ ಪಟೇಲರು ತಮ್ಮ ಫ್ರೂಟ್ ಬ್ಯಾಸ್ಕೆಟ್ ನಲ್ಲಿ 562 ಸೇಬುಗಳನ್ನು ಹಾಕೊಂಡಿದ್ರು. 3 ಬಾಕಿ ಇತ್ತು: ಹೈದರಾಬಾದ್, ಜುನಾಗಢ್ ಮತ್ತು ಕಾಶ್ಮೀರ. ಆ 3 ಸೇಬುಗಳನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳಬೇಕು ಅಂತ ಹಠ ಹಿಡಿದು ನಿಂತ ಆ ಮನುಷ್ಯ ಹೇಗಾದ್ರೂ ಮಾಡಿ ಇದರ ಜೊತೆ ಸೇರಿಸಿಕೊಳ್ಳಿಕ್ಕೆ ಬೇಕಾಗಿರುವ ಪ್ರಯತ್ನವನ್ನ ಆರಂಭಿಸಿದ. ಇದೇ ಹೊತ್ತಲ್ಲಿ ವಿಭಜನೆ ನಡೀತಾ ಇತ್ತಲ್ಲ, ಆ ವಿಭಜನೆಯ ಕಾಲಕ್ಕೆ ಪಂಜಾಬಿನ ಕಡೆಯಿಂದ ಬಂದಂತ, ಪಾಕಿಸ್ತಾನದ ದಿಕ್ಕಿನಿಂದ ಪಂಜಾಬಿಗೆ ಬಂದಂತ ನಿರಾಶ್ರಿತರನ್ನ ಅವರನ್ನ ಮಾತಾಡಿಸಿ ಸರ್ದಾರ್ ಸಂತೈಸಿದ್ರು. ನಮ್ಗೆ ಗೊತ್ತಿದೆ ನೀವೆಲ್ಲವನ್ನು ಕಳ್ಕೊಂಡು ಬಂದಿದ್ದೀರಾ, ಭಾರತ ನಿಮ್ಮೊಂದಿಗೆ ನಿಂತ್ಕೊಳ್ಳುತ್ತೆ, ಆಕ್ರೋಶಿತರಾಗಬೇಡಿ. ನಿಮ್ಮ ಆಕ್ರೋಶವನ್ನ ಇಲ್ಲಿ ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಇಲ್ಲಿರೋ ಜನರನ್ನು ಅವ್ರು ಹೊಡಿತಾರೆ, ಈ ಹೊಡೆಯುವ ಬಡಿಯುವ ಪ್ರಕ್ರಿಯೆ ನಿಲ್ಲದಿಲ್ಲ ಅಂತ ಅವರಿಗೆ ಸಂತೈಸಿದ್ರೆ, ಯಾವ ಸಿಖ್ಖರು ಆಕ್ರೋಶಭರಿತರಾಗಿ ಇಲ್ಲಿರುವ ಮುಸಲ್ಮಾನರನ್ನ ಕೊಂದು ಬಿಡಬೇಕು ಅಂತ ನಿಶ್ಚಯಗೊಂಡಿದ್ರೋ ಅವ್ರ ಜೊತೆ ಸ್ವಲ್ಪ ಖಡಕ್ ಆಗಿಯೇ ಮಾತನಾಡಿ, ಕೊಲ್ಲೋದು ತಾಕತ್ತಿರುವಂತ ಲಕ್ಷಣ ಅಲ್ಲ, ಒಂದು ವಾರಗಳ ಕಾಲ ಇಲ್ಲಿಂದ ಹೋಗುವಂತ ಪ್ರತಿಯೊಬ್ಬ ಮುಸಲ್ಮಾನನಿಗೂ ರಕ್ಷಣೆ ಕೊಡೋಣ, ಅವ್ರು ಅದೇ ರೆಸಿಪ್ರೊಕೇಟ್ ಮಾಡದೆ ಹೋದ್ರೆ ಒಂದು ವಾರದ ನಂತರ ಏನ್ ಮಾಡಬೇಕು ಅಂತ ನಿಶ್ಚಯ ಮಾಡೋಣ ಅಂತ ಸರ್ದಾರ್ ಪಟೇಲ್ರು ಹೇಳಿದ ಮಾತು ನಿಜಕ್ಕೂ ಕೆಲಸ ಮಾಡ್ತು. ಸಿಖ್ಖರು ಶಾಂತವಾದ್ರು. ಇದು ಸರ್ದಾರ್ ಪಟೇಲ್ರ ಕೆಪಾಸಿಟಿ ಅಂತ ನನ್ಗೆ ಯಾವಾಗ್ಲೂ ಅನ್ಸುತ್ತೆ. ಇದೇ ಸರ್ದಾರ್ ಪಟೇಲ್ರು ಜವಾಹರ್ಲಾಲ್ ನೆಹರು ವಿರೋಧದ ನಡುವೆಯೂ ಕೂಡ ಸೋಮನಾಥ ಮಂದಿರದ ಪುನರ್ ನಿರ್ಮಾಣಕ್ಕೆ ಕಾರಣ ಆದ್ರು. ಸೋಮನಾಥ ಮಂದಿರದ ಅಟ್ಯಾಕ್ ಆಗಿ 1000 ವರ್ಷ ಆಯ್ತು. ಅದರ ಪುನರ್ ನಿರ್ಮಾಣ ಮಾಡಿದಂತ ಸರ್ದಾರ್ ಪಟೇಲ್ರು ಹುಟ್ಟಿ 150 ವರ್ಷ ಆಯ್ತು. ಮತ್ತು ಸೋಮನಾಥ ಮಂದಿರ ಸಮಾಜಕ್ಕೆ ಸಮರ್ಪಣೆಯಾಗಿ 75 ವರ್ಷ ಆಯಿತು. ಸರ್ದಾರರನ್ನ ಸೋಮನಾಥವನ್ನು ನೆನಪಿಸಿಕೊಳ್ಳುವಾಗಲೆಲ್ಲ ನೆನಪಿಸಿಕೊಳ್ಳಲೇಬೇಕು ಅನ್ನುವಂತ ವ್ಯಕ್ತಿತ್ವ ಸರ್ದಾರದು. ಸರ್ದಾರ್ ಪಟೇಲರು ಬಹಳ ದುಃಖದ ಸ್ಥಿತಿ ಅನುಭವಿಸಿದ್ದು ಯಾವಾಗ ಅಂತಂದ್ರೆ ಮಹಾತ್ಮ ಗಾಂಧೀಜಿಯ ಸಾವಿನ ನಂತರ. ಮಹಾತ್ಮ ಗಾಂಧೀಜಿಗೆ ಒಂದು ದಿನದ ಮುಂಚೆ ತಮ್ಮ ಮನಸ್ಸಿನ ಎಲ್ಲ ಆತಂಕಗಳನ್ನ ತೋಡಿಕೊಂಡಿದ್ದ ಸರ್ದಾರ್ ಪಟೇಲರು ಅವರು ತೀರಿಕೊಂಡ ದಿನದ ಆ ದುಃಖವನ್ನು ಭರಿಸಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಬಹುಶಃ ತಮ್ಮ ಜೀವಮಾನದ ಅತ್ಯಂತ ಕೆಟ್ಟ ದಿನ ಅವರ ಪಾಲಿಗೆ. ಯಾಕೆ ಅಂದರೆ ಅವರು ಗೃಹ ಸಚಿವರಾಗಿದ್ದಾಗ ಗಾಂಧೀಜಿಯವರ ಹತ್ಯೆ ಆಗಿತ್ತು ಅನ್ನೋದನ್ನ ಸಹಿಸೋದಾದ್ರೂ ಹೇಗೆ ಸಾಧ್ಯ? ಬನ್ನಿ. ಹೇಳಿದ್ದಲ್ಲ, ಬಾಕಿ ಇದ್ದಿದ್ದು 3: ಒಂದು ಜುನಾಗಢ, ಒಂದು ಕಾಶ್ಮೀರ, ಮತ್ತೊಂದು ಹೈದರಾಬಾದ್. ಜುನಾಗಢವನ್ನ ಮರಳಿ ಪಡಿಲಿಕ್ಕೆ ಸರ್ದಾರ್ ಪಟೇಲರು ತಮ್ಮ ಪ್ರಯತ್ನ ಶುರು ಮಾಡಿದ್ರು. ಯಾಕೆ ಅಂತಂದ್ರೆ ಜುನಾಗಢದಲ್ಲಿ ನವಾಬ ಅದನ್ನ ಆಳ್ತಾ ಇದ್ರು, ಅಲ್ಲಿದ್ದ ಬಹುಸಂಖ್ಯಾತರು ಹಿಂದೂಗಳೇ ಆಗಿದ್ರು. ಅದನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವಂತ ಪ್ರಯತ್ನವನ್ನ ಯಾವಾಗ ಜಿನ್ನಾ ಮಾಡಿದ್ನೋ ಸರ್ದಾರ್ ಪಟೇಲರು ಇದನ್ನ ಪಡ್ಕೊಳ್ತೀನಿ, ನಾನು ಕಾಶ್ಮೀರವನ್ನು ಅವನಿಗೆ ಸಿಗದಂತೆ ಮಾಡ್ತೀನಿ ಅಂತ ಹಠ ಇಟ್ಟಿದ್ರು. ಆದ್ರೆ ಜವಾಹರ್ಲಾಲ್ ನೆಹರು, ನಮ್ಗೆ ಗೊತ್ತಿದೆ ಏನ್ ಮಾತಾಡೋದು ಜವಾಹರ್ಲಾಲ್ ನೆಹರು ಬಗ್ಗೆ. ಜುನಾಗಢದಲ್ಲಿ ನಾವೊಂದು ಜನಮತ ಗಣನೆ ಮಾಡೋಣ ಅಂತ ಜವಾಹರ್ಲಾಲ್ ನೆಹರು ಕೇಳಿದ ತಕ್ಷಣ ಅತ್ತ ಜಿನ್ನಾ ಖುಷಿ ಆಗ್ಬಿಟ್ಟ. ಜುನಾಗಢದಲ್ಲಿ ಜನಮತ ಗಣನೆ ಆದ್ರೆ ಜುನಾಗಢ ಭಾರತಕ್ಕೆ ಸೇರ್ಕೊಳ್ಬಹುದು, ಆದ್ರೆ ಕಾಶ್ಮೀರದಲ್ಲಿ ಜನಮತ ಗಣನೆ ಆದ್ರೆ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಸೇರ್ಬೇಕು ಅಂತ ನಿಶ್ಚಯ ಮಾಡ್ತಾರೆ. ಹೀಗಾಗಿ ಭಾರತದ ದೊಡ್ಡ ಚಂಕ್ ತನಗೆ ಸಿಗುತ್ತೆ ಅಂತ ಅವ್ನು ಖುಷಿಯಾಗಿ ಹೋಗಿದ್ದ. ಜುನಾಗಢ ಸಹಜವಾಗಿ ಭಾರತಕ್ಕೆ ಬಂತು. ಬರುವಂತೆ ನವಾಬನಿಗೆ ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ಸರ್ದಾರ್ ಪಟೇಲರು ಬೇಕಾಗಿರುವಂತ ಎಲ್ಲ ತಯಾರಿ ಮಾಡಿದ್ರು. ಇತ್ತ ಕಾಶ್ಮೀರದ ಕುರಿತಂತೆ ಅವರ ಕನಸು ಹಾಗೆ ಇತ್ತು. ಹರಿಸಿಂಗ, ರಾಜ ಹರಿಸಿಂಗ ತಾನು ವಿಲೀನದ ಪತ್ರಕ್ಕೆ ಸಹಿ ಹಾಕಿದ ತಕ್ಷಣ ಸರ್ದಾರ್ ಪಟೇಲರು ಸೈನ್ಯವನ್ನು ಕಳಿಸಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ರು. ಇನ್ನೇನು ನಮ್ಮ ಸೈನಿಕರು ಲಾಹೋರ್ನ ಭಾಗದವರೆಗೆ ನುಗ್ಗಿದ್ರು. ಆ ಕಡೆಯ ಕೆಲವು ಸೈನಿಕರು ಕಾಶ್ಮೀರದ ಕೆಲವು ಭಾಗವನ್ನ ತಾವು ಆಕ್ರಮಿಸಿಕೊಂಡಿದ್ರು. ಸರ್ದಾರ್ ಪಟೇಲರಿಗೆ ಬಿಟ್ಟಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿರ್ತಿತ್ತು. ಜವಾಹರ್ಲಾಲ್ ನೆಹರು ವಿಶ್ವಸಂಸ್ಥೆಗೆ ಪ್ರಾಬ್ಲಮ್ ಅನ್ನ ತೆಗೆದುಕೊಂಡು ಹೋಗಿ ಈ ಪ್ರಾಬ್ಲಮ್ ಸಾಲ್ವ್ ಆಗದೆ ಇರೋ ತರ ಅದನ್ನ ಪರ್ಮನೆಂಟ್ಲಿ ಪ್ರಾಬ್ಲಮೆಟಿಕ್ ಮಾಡಿಟ್ಬಿಟ್ರು. ಇವತ್ತಿಗೂ ಕೂಡ ಕಾಶ್ಮೀರ ವೃಣವಾಗಿ ನಮ್ಮನ್ನ ಕಾಡ್ತಾ ಇದೆ ಅಂತಂದ್ರೆ ಅದಕ್ಕೆ ಜವಾಹರ್ಲಾಲ್ ನೆಹರು ಕಾರಣ. ಸರ್ದಾರ್ ಪಟೇಲರಿಗೆ ಬಿಟ್ಟಿದ್ದಿದ್ರೆ ಇವತ್ತು ಕಾಶ್ಮೀರ ಒಂದು ಸುಂದರವಾಗಿರುವಂತ ನಾಡಾಗಿರ್ತಿತ್ತು. ಸರ್ದಾರ್ ಪಟೇಲರ ವ್ಯಕ್ತಿತ್ವ ಎಂಥದ್ದು ಅಂತಂದ್ರೆ ಅವರು ಸದನದಲ್ಲಿ ಮಾತನಾಡ್ಲಿಕ್ಕೆ ನಿಂತ್ರೆ ಯಾರು ಉಲ್ಟಾ ಮಾತಾಡ್ತಿರ್ಲಿಲ್ಲ. ಅನೇಕ ಬಾರಿ ಜವಾಹರ್ಲಾಲ್ ನೆಹರು ಕೂಡ ತನಗೇನಾದ್ರೂ ಬೇಕು ಕೇಳಬೇಕು ಅಂತಂದ್ರೆ ಹೇಳಿಸ್ಬೇಕು ಅಂತಾದ್ರೆ ಸರ್ದಾರ್ ಪಟೇಲ್ರಿಗೆ ಹೇಳಿ ಇದೊಂದು ಮಾತಾಡಿ ಅಂತ. ಸರ್ದಾರ್ ಪಟೇಲ್ರು ಸ್ವಲ್ಪ ಖಡಕ್ ಆಗಿ ಏನಾದ್ರು ಮಾತನಾಡಿದ್ರೆ ಜವಾಹರ್ಲಾಲ್ ನೆಹರು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತ ಹೆದರಿಸ್ತಿದ್ರು. ಯಾವತ್ತೂ ರಾಜೀನಾಮೆ ಕೊಡಲಿಲ್ಲ. ಅಧಿಕಾರ ಇಲ್ಲದೆ ಬದುಕುವ ತಾಕತ್ತು ಜವಾಹರ್ಲಾಲ್ ನೆಹರುಗೆ ಇರಲಿಲ್ಲ. ಆದರೆ ಸರ್ದಾರ್ ಪಟೇಲರಿಗೆ ತನ್ನ ಮಾತನ್ನು ನಡೆಸಲಿಕ್ಕೆ ಅಧಿಕಾರವೇ ಬೇಕಾಗಿರಲಿಲ್ಲ. ಅದು ಅವರ ಬದುಕಿನ ವೈಶಿಷ್ಟ್ಯ ಅಂತ. ಈ ಹೊತ್ತಿನಲ್ಲೇ ಅಚಾನಕ್ಕಾಗಿ ಗಾಂಧೀಜಿ ತೀರಿಕೊಂಡಂತ ಕೆಲವು ತಿಂಗಳುಗಳಲ್ಲಿ ಸರ್ದಾರ್ ಪಟೇಲರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಸರ್ದಾರ್ ಪಟೇಲರು
ತಕ್ಷಣ ತುರ್ತಾಗಿ ಅವರನ್ನ ಅಡ್ಮಿಟ್ ಮಾಡಬೇಕಾದಂಥ ಸ್ಥಿತಿ ಬಂತು. ಅವರು ಮಧ್ಯೆ ಕಣ್ಣು ತೆಗೆದು ತನ್ನ ಮಗಳಿಗೆ ಹೇಳ್ತಿದ್ರಂತೆ, ಗಾಂಧೀಜಿ ಹೋದ್ರು, ನಾನು ಅವ್ರನ್ನ ನೋಡ್ಲಿಕ್ಕೆ ಹೋಗ್ಬೇಕಾಗಿದೆ, ನಾನು ಹೊರಟೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು. ಆದರೆ ಟ್ರೀಟ್ಮೆಂಟ್ ಚೆನ್ನಾಗಾಯ್ತು. ಅವರು ಹಿಲ್ ಸ್ಟೇಷನ್ ಅಲ್ಲಿ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡ ನಂತರ ಮತ್ತೆ ತಯಾರಾಗಿ ವಾಪಸ್ ಬಂದ್ರು. ಎಲ್ಲರೂ ಕೇಳಿದ್ರು, ಸರ್ದಾರ್ ಪಟೇಲ್ರೇ ಮತ್ತೆ ವಾಪಸ್ ಬಂದ್ಬಿಟ್ರಲ್ಲ, ರೆಡಿ ಆಗಿದ್ದಿರಲ್ಲ. ಅಂದ್ರೆ ಏನಂದ್ರೆ ಗೊತ್ತಾ, ನನ್ನ ಫ್ರೂಟ್ ಬಾಸ್ಕೆಟ್ ಅಲ್ಲಿ ಒಂದು ಸೇಬು ಕಡಿಮೆ ಇದೆ, ಹೈದರಾಬಾದನ್ನ ಪಡ್ಕೊಳ್ಳಿಕ್ಕೋಸ್ಕರ ಭಗವಂತ ವಾಪಸ್ ಕಳಿಸಿದ್ದಾನೆ ಅಂತ ಹೇಳಿದ್ರು. ಹೈದರಾಬಾದ್ನಲ್ಲಿ ರಜಾಕಾರರ ಅಟಾಟೋಪ ಬಹಳ ಇತ್ತಲ್ಲ, ಸರ್ದಾರ್ ಪಟೇಲ್ ತಲೆ ಕೆಡಿಸ್ಕೊಳ್ಳಿಲ್ಲ. ಇತ್ತ ಮೌಂಟ್ ಬ್ಯಾಟನ್ ರಿಟೈರ್ ಆಗಿ ತನ್ನ ದೇಶಕ್ಕೆ ವಾಪಸ್ ಹೋಗ್ತಾ ಇದ್ದಂತೆ ಸರ್ದಾರ್ ಪಟೇಲ್ರು ಸೇನೆಯನ್ನ ಹೈದರಾಬಾದ್ಗೆ ನುಗ್ಗಿಸಿ ಆಪರೇಷನ್ ಪೋಲೋ ಅನ್ನೋ ಹೆಸರಲ್ಲಿ ರಜಾಕಾರರಿಗೆ ಸರಿಯಾದ ಪಾಠ ಕಲಿಸಿ ಕೆಲವೇ ದಿನಗಳಲ್ಲಿ ಹೈದರಾಬಾದನ್ನ ಭಾರತದ ತೆಕ್ಕೆಗೆ ಹಾಕಿಸಿಕೊಂಡ್ರು. ಯಾವ ಕಾಸಿಂ ರಿಜ್ವಿ ಸರ್ದಾರ್ ಪಟೇಲ್ರಿಗೆ ತಮ್ಮ ಮನಸ್ಸೋ ಇಚ್ಛೆ ಮಾತಾಡ್ತಿದ್ನೋ ಆತ ಸರ್ದಾರ್ ಪಟೇಲ್ರಿಗೆ ತಲೆಬಾಗಿಸಿ ನಿಲ್ಲುವಂತಾಗಿದ್ದಿದೆಯಲ್ಲ, ಇದು ಸರ್ದಾರ್ ಪಟೇಲ್ರ ತಾಕತ್ತು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ, ಸೂಜಿ ದಾರವನ್ನ ಕೈಯಲ್ಲಿ ಹಿಡ್ಕೊಂಡು ಈ ದೇಶದ 565 ರಾಜ ರಜವಾಡೆಗಳನ್ನ ಹೊಲಿದು ಇಷ್ಟು ಸುಂದರವಾಗಿರುವಂತಹ ಭಾರತವನ್ನ ಸರ್ದಾರ್ ಪಟೇಲ್ರು ನಮಗೆ ನಿರ್ಮಾಣ ಮಾಡಿಕೊಟ್ರು. ಎಲ್ಲ ನೋಡಿದ್ಮೇಲೆ ಇನ್ನೇನು ಉಳಿಯುತ್ತೆ? ಸರ್ದಾರರು ಹುಟ್ಟಿದ ಮನೆ ಯಾವುದು, ಸರ್ದಾರರ ಪರಿವಾರ ಏನು ಅಂತ ಹೇಳಬೇಕಲ್ವೇನು? ಸರ್ದಾರರ ಬದುಕಿನಲ್ಲಿ ಇದು ತುಂಬ ಚಿಕ್ಕ ಸ್ಥಾನ. ಹೀಗಾಗಿ ಈ ಎಕ್ಸಿಬಿಷನ್ ಅಲ್ಲಿ ಅತ್ಯಂತ ಕೊನೆಯ ಸ್ಥಾನ ಇದಕ್ಕೆ. ಸರ್ದಾರ್ ಪಟೇಲ್ರ ಆಕಾಂಕ್ಷೆಯು ಹಂಗೆ ಇರ್ಬೋದು ಅಂತ. ಇದು ಅವ್ರು ಹುಟ್ಟಿದಂತ ಗುಜರಾತಿನ ಮನೆ. ಇಲ್ಲಿಗೆ ಬಂದ್ರೆ ಸರ್ದಾರ್ ಪಟೇಲ್ರ ತಾಯಿನ ನೋಡ್ಲಿಕ್ಕೆ ಸಿಗತ್ತೆ, ಅವ್ರ ಬಾಲ್ಯದ ಚಿತ್ರ ನೋಡ್ಲಿಕ್ಕೆ ಸಿಗತ್ತೆ, ಅವ್ರು ಓದಿದಂತ ಶಾಲೆಯನ್ನ ನಾವು ನೋಡ್ಬೋದು. ಹಾಗೆ ನಾವು ಮುಂದಕ್ಕೆ ಹೋದ್ರೆ ಸರ್ದಾರ್ ಪಟೇಲ್ರ ಅನೇಕ ಪಟಗಳು, ಇದೆಲ್ಲವೂ ಕೂಡ ನಮ್ಗೆ ಇಂಟರ್ನೆಟ್ ಅಲ್ಲಿ ಸಿಗುವಂತ ಪಟಗಳಾದರೂ ಕೂಡ ಸರ್ದಾರ್ ಪಟೇಲ್ರ ಬದುಕನ್ನ ಕಟ್ಟಿಕೊಡುವಂತ ಈ ಚಿತ್ರಗಳು ಸರ್ದಾರ್ ಪಟೇಲ್ರ ವ್ಯಕ್ತಿತ್ವ ಏನು ಅಂತ ಇವತ್ತಿಗೂ ಸಾರಿ ಹೇಳುತ್ತವೆ. ಮಿತ್ರರೆ, ಇದೊಂದು ಪುಟ್ಟ ಪ್ರಯತ್ನ ನಮ್ದು, ಸರ್ದಾರ್ ಪಟೇಲ್ರನ್ನ ಸಮಾಜಕ್ಕೆ ಮುಟ್ಟಿಸ್ಬೇಕು ಅಂತ. ಆದರೆ ಎಲ್ಲವೂ ಇಂಟರ್ನೆಟ್ಟಿನ ಫೋಟೋ ಅಲ್ಲ. ನಾವು ಇದಕ್ಕೋಸ್ಕರ ಸರ್ದಾರ್ ಪಟೇಲ್ರಂತೆ ಕಾಣುವಂತ ಒಬ್ಬ ವ್ಯಕ್ತಿಯನ್ನು ಹುಡುಕಿ ಅವರಿಗೆ ಸರ್ದಾರ್ ಪಟೇಲ್ರ ಚಿತ್ರವನ್ನು ತೋರಿಸಿ, ಫಿಲ್ಮ್ ಅನ್ನು ತೋರಿಸಿ, ಅದೇ ತರ ಅವರು ತಮ್ಮ ವ್ಯಕ್ತಿತ್ವವನ್ನ ಅಥವಾ ಆ ಚಿತ್ರಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು ತುಂಬುವುದಕ್ಕೆ ಬೇಕಾಗಿರುವ ಪ್ರಯತ್ನವನ್ನೆಲ್ಲ ಮಾಡಿಸಿದ ನಂತರ ಆ ಫೋಟೋಶೂಟ್ನ ಆಧಾರದಲ್ಲಿ ಇದನ್ನು ಮಾಡಿರುವಂಥದ್ದು. ಇದು ಒರಿಜಿನಲ್ ಸರ್ದಾರ್, ಇದು ನಾವು ಫೋಟೋಶೂಟ್ ಮಾಡಿರುವಂತ ಚಿತ್ರ. ಆ ಥರದೊಂದು 2-3 ಚಿತ್ರ ನಿಮ್ಗೆ ತೋರಿಸ್ತೀನಿ. ಇದು ಒರಿಜಿನಲ್ ಸರ್ದಾರ್ ಫೋಟೋ, ಇದು ನಾವು ಶೂಟ್ ಮಾಡಿರುವಂತ ಫೋಟೋ. ಇದು ಒರಿಜಿನಲ್ ಸರ್ದಾರ್ ಸೈನ್ ಮಾಡ್ತಿರುವ ಚಿತ್ರ ಆದ್ರೆ ನಾವು ಅದೇ ರೀತಿ ಪಿಕ್ಚರ್ನ ಮಾಡ್ಕೊಂಡಿದೀವಿ. ಒಂದು ಇಡೀ ಟೀಮ್ ವರ್ಕ್ ಇದಕ್ಕೋಸ್ಕರ ಇದೆ. ಇದಕ್ಕೋಸ್ಕರ ಕ್ಯಾಮ್ರಾಮನ್ ಕೆಲಸ ಮಾಡಿದ್ದಾರೆ, ಇದಕ್ಕೋಸ್ಕರ ಡೈರೆಕ್ಟರ್ಗಳು ಕೆಲಸ ಮಾಡಿದ್ದಾರೆ, ಇದಕ್ಕೋಸ್ಕರ ಒಬ್ಬ ಆಕ್ಟರ್ ವರ್ಕ್ ಮಾಡಿದ್ದಾರೆ, ಮೇಕಪ್ ಮನ್ಗಳು, ಕಾಸ್ಟ್ಯೂಮ್ ಡಿಸೈನರ್ ವರ್ಕ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇದನ್ನ ಡಿಜಿಟೈಸ್ ಮಾಡುವಂತ ಪ್ರಯತ್ನವನ್ನ ನಮ್ಮ ವಾಲಂಟಿಯರ್ಗಳು ಮಾಡಿದ್ದಾರೆ. ಕೊನೆಗೆ ಫೈನಲಿ ಇದನ್ನ ನಿಮ್ಮ ಮುಂದೆ ಹೀಗೆ ಪ್ರಸ್ತುತಪಡಿಸಲಿಕ್ಕೆ ಎಷ್ಟೊಂದು ಜನ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಸರ್ದಾರ್ 150ನೇ ಜಯಂತಿಯ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸರ್ದಾರರ ಬದುಕನ್ನ ಈ ರೀತಿ ಕಟ್ಟಿಕೊಡುವಂತ ಒಂದು ಪುಟ್ಟ ಪ್ರಯತ್ನಕ್ಕೆ ಜೊತೆಯಾದ್ವಿ. ನೀವು ಕೂಡ ಇದನ್ನು ಅನುಭವಿಸಿರ್ತೀರಾ, ಆನಂದಿಸಿರ್ತೀರಾ ಅಂತ ನಾನಂತೂ ಭಾವಿಸ್ತೀನಿ. ಸರ್ದಾರ್ ಪಟೇಲ್ರ ಬದುಕು ಐಕ್ಯತೆಯ ಸಂದೇಶದ ಬದುಕು. ಆ ಸಂದೇಶವನ್ನು ಸ್ವೀಕಾರ ಮಾಡೋಣ. ಅವರೇ ಹೇಳ್ತಾರಲ್ಲ, ಈ ರಾಷ್ಟ್ರವನ್ನ ಸರ್ದಾರ್ ಪಟೇಲ್ರು ನಮ್ಗೆ ಕಟ್ಟಿಕೊಟ್ಟಿದ್ದಾರೆ, ಆ ರಾಷ್ಟ್ರ ಹಾಗೆ ಉಳಿಸಿಕೊಳ್ಳೋ ಪ್ರಯತ್ನ ಮಾಡೋಣ, ಅಥವಾ ಅದಕ್ಕಿಂತಲೂ ವಿಸ್ತಾರಗೊಳಿಸೋದಕ್ಕೆ ಸಾಹಸ ನಮ್ಮಿಂದ ನಡೆಯಲಿ. ಮತ್ತೆ ಸರ್ದಾರ್ ಪಟೇಲ್ರ ಈ ಬದುಕು ನಮ್ಮನ್ನು ಆವರಿಸಿಕೊಳ್ಳಲಿ. ವಂದೇ ಮಾತರಂ. ಜೈ ಹಿಂದ್.